ಕಳೆದ 2-3 ದಿವಸಗಳಿಂದ ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳ ಮುಖಾಂತರ ನಡೀತಾ ಇರತಕ್ಕಂತಹ ಚರ್ಚೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇವತ್ತು ಬಂದಿದ್ದೇನೆ. ಒಂದು ತಿಂಗಳುಗಳ ಹಿಂದೆ ನಡೆದಿರತಕ್ಕಂತಹ ಮಾನ್ಯ ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಇವತ್ತು ಚರ್ಚೆಯಾಗ್ತಾ ಇರತಕ್ಕಂತಹ ಸಂತ್ರಸ್ತೆ ಮತ್ತು ಆರೋಪಿಗಳ ಕುಟುಂಬದವರು ಕೈಗೊಂಡಿರತಕ್ಕಂತಹ ತೀರ್ಮಾನಗಳು, ಪ್ರಾಯಶಃ ಇದು ಎರಡೂ ಕುಟುಂಬಗಳ ಈ ವಿಚಾರಗಳು ರಸ್ತೆಗೆ ಬರಬಾರದು, ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಇವತ್ತು ಸಂತ್ರಸ್ತ ಕುಟುಂಬದವರು ಮತ್ತು ಆರೋಪಿ ಅನ್ನುವಂಥ ರೀತಿಯಲ್ಲಿ ಇದ್ದಿರತಕ್ಕಂಥ ಕುಟುಂಬದವರ ನಡುವೆ ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಪಂಚಾಯತಿಗೆ ನಡೆದಿತ್ತು. ಇವತ್ತು ಶಾಸಕರು ಮತ್ತು ಇದ್ದಿರತಕ್ಕಂತಹ ಎರಡೂ ಕುಟುಂಬಗಳು ಒಪ್ಪಿಕೊಂಡು ಇದನ್ನು ಸೌಹಾರ್ದಯುತವಾಗಿ ಮುಗಿಸ್ತೇವೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಪ್ರಕರಣವನ್ನು ತಿಳಿಗೊಳಿಸತಕ್ಕಂಥ ಸಂದರ್ಭ ನಡೆದಿತ್ತು. ಆದರೆ ಮತ್ತೆ 1 ತಿಂಗಳುಗಳ ನಂತರ ಸಂತ್ರಸ್ತೆಯ ಕುಟುಂಬದವರು ಪೊಲೀಸ್ ಸ್ಟೇಷನಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಹೋರಾಟದ ನಡುವೆ ಇವತ್ತು ಇಲಾಖೆಯಿಂದ FIR ದಾಖಲಾಗುತ್ತೆ. ಅನಂತರದ ದಿವಸಗಳಲ್ಲಿ ಬೇರೆ ಬೇರೆ ಚರ್ಚೆಗಳನ್ನು ಸಾಮಾಜಿಕ ವಲಯದಲ್ಲಿ ರಸ್ತೆಗಳಲ್ಲಿ ಚರ್ಚೆ ಮಾಡತಕ್ಕಂತಹ ನೂರಾರು ವಿದ್ಯಮಾನಗಳು ನಡೆದಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಯಾರು ಆ ಪ್ರಕರಣವನ್ನು ತಿಳಿಗೊಳಿಸಬೇಕು ಮತ್ತು ಎರಡೂ ಕುಟುಂಬಗಳ ನಡುವೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಶಾಸಕರು ಅದನ್ನು ಪರಿಹಾರ ಮಾಡಬೇಕಾಗಿತ್ತು. ಆದರೆ 1 ತಿಂಗಳುಗಳ ನಂತರ ಆ ಪ್ರಕರಣವನ್ನು ತಿರುಚತಕ್ಕಂತಹ ಮತ್ತು ಸಂತ್ರಸ್ತೆಯ ಕುಟುಂಬಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೇಸು ದಾಖಲು ಮಾಡತಕ್ಕಂಥ ವಿದ್ಯಮಾನ ನಡೆದೋಯ್ತು. ನಂತರದ ದಿವಸಗಳಲ್ಲಿ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಬಿಸಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರು. ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತಹ ವ್ಯವಸ್ಥೆಯನ್ನು ರಸ್ತೆಯಲ್ಲಿ ಮಾಡಿದರು. ಆದರೆ ಅವರ ಸಮುದಾಯದವರಿಗೆ ಅನ್ಯಾಯ ಆದಾಗ ಹೋರಾಟಗಳನ್ನು ಹೇಳಿಕೆಗಳನ್ನು ಕೊಡದಂತಹ ಮೂಲಭೂತವಾದಿಗಳು ಇವತ್ತು ಹಿಂದೂ ಸಮಾಜವನ್ನು ಒಡಿಬೇಕು ಮತ್ತು ಆ ಎರಡೂ ಕುಟುಂಬಗಳನ್ನು ನಾಶಗೊಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಪ್ರಕರಣವನ್ನು ರಾಜಕೀಯಗೊಳಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಟ್ಟರು. ರಸ್ತೆ ಬದಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಇಟ್ಟು ಘೋಷಣೆ ಕೂಗತಕ್ಕಂಥ ಕೆಲಸ ಕಾರ್ಯಗಳು, ಪತ್ರಿಕಾ ಕಚೇರಿಯಲ್ಲಿ ನಿಂತು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡತಕ್ಕಂಥ ಕೆಲಸಗಳು, ಅವರು ಯಾರ ಮೇಲೆ ಹೋರಾಟವನ್ನು ಮಾಡಬೇಕಾಗಿತ್ತು ಮತ್ತು ಯಾರ ಮೇಲೆ ಅವರು ಪ್ರಶ್ನೆಯನ್ನು ಮಾಡಬೇಕಾಗಿತ್ತು. ಈ ಕ್ಷೇತ್ರದ ಶಾಸಕನಾಗಿದ್ದುಕೊಂಡು ಇದನ್ನ ಪರಿಹಾರ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎರಡೂ ಕುಟುಂಬವನ್ನ ಒಗ್ಗೂಡಿಸಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಾಸಕರನ್ನ ಪ್ರಶ್ನೆ ಮಾಡಬೇಕಿತ್ತು ಹೊರತು ಯಾವುದೋ ಪಕ್ಷವನ್ನ ದೂಷಣೆ ಮಾಡತಕ್ಕಂಥ ಯಾವುದೋ ಒಂದು ಸಂಘಟನೆಯನ್ನ ಬೊಟ್ಟು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರಲ್ಲ, ಇವರಿಗೆ ಮಾನವೀಯತೆ ಅನ್ನುವಂಥದ್ದು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಅವರ ಮನೆಯ ಮಗಳಿಗೆ ಈ ರೀತಿ ಹೋರಾಟವ ಆದ್ರೆ, ಅನ್ಯಾಯ ಆದ್ರೆ ಅವರು ಈ ರೀತಿ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ರಾ ಅಥವಾ ರಸ್ತೆಯಲ್ಲಿ ನಿಂತು ಈ ರೀತಿಯ ಸಂತ್ರಸ್ತೆಯ ಕುಟುಂಬದ ಮಾನಹರಣವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಾ? ಇವತ್ತು ಪ್ರಶ್ನೆಯನ್ನು ಮಾಡಬೇಕಿತ್ತು. ಯಾಕೆ ಅದನ್ನು ಪಂಚಾಯತಿಗೆ ಮಾಡಿದವರು ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ? ಯಾಕೆ ಇವತ್ತು ಪೊಲೀಸ್ ಇಲಾಖೆ ಯಾಕೆ ಅವರನ್ನ ಆರೋಪಿಯನ್ನು ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಿತ್ತಲ್ಲ. ಅದನ್ನು ಬಿಟ್ಟು ಸಂಘ ಪರಿವಾರದ ಮೇಲೆ ಆಪಾದನೆಯನ್ನು ಮಾಡಿದರು. ಯಾವುದೇ ಇದಕ್ಕೆ ಸಂಬಂಧವಿಲ್ಲದಂತಹ ಕಾರ್ಯಕರ್ತರನ್ನು ವಿನಾಕಾರಣ ಅವರ ಮೇಲೆ ಬೊಟ್ಟು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿತು. ಈ ರೀತಿಯ ರಾಜಕಾರಣವನ್ನ ಮಾಡತಕ್ಕಂಥ, ಈ ರೀತಿಯ ಸಮಾಜ ವಿರೋಧಿ ಚಟುವಟಿಕೆಯನ್ನ ಮಾಡತಕ್ಕಂಥ ಕೆಲಸ ಕಾರ್ಯ ಆ ಜಿಹಾದಿ ಮಾನಸಿಕತೆಯ ಮುಖಾಂತರ ನೂರಾರು ಸಂದರ್ಭಗಳಲ್ಲಿ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ.
ಅದಕ್ಕೋಸ್ಕರ ಪ್ರವೀಣ್ ನೆಟ್ಟಾರ್ನ ಕೊಲೆ ಪ್ರಕರಣದಲ್ಲಿ ಅದೇ ಸಂಘಟನೆಯ ಕಾರ್ಯಕರ್ತರು ಇವತ್ತು ಜೈಲಿನಲ್ಲಿ ಕೊಳೆಯುವಂತ ವಾತಾವರಣ ಆಗಿದೆ. ಯಾಕೆ ಈ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಅದೇ ದಿವಸ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತಲ್ಲ, ಅದಕ್ಕೆ ಯಾಕೆ ಹೋರಾಟವನ್ನು ಮಾಡಲಿಲ್ಲ? ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳನ್ನು ಪರಿಹರಿಸಿದೆ. ಈ ರೀತಿಯ ನೋವಾದ ಸಂದರ್ಭದಲ್ಲಿ ಯಾವುದೇ ಬೇರೆ ಸಮುದಾಯದ ಮುಖಾಂತರ ನ್ಯಾಯ ಕೇಳಲಿಕ್ಕೆ ಹೋಗಲಿಲ್ಲ. ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ, ನಮ್ಮ ಸಮುದಾಯವನ್ನು ರಕ್ಷಿಸತಕ್ಕಂಥ ಆ ಮಾನಸಿಕತೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಯಾವತ್ತೂ ಕೂಡ ಈ ರೀತಿಯ ಘಟನೆಗಳು ನಡೆದಾಗ ಅದು ವಿಶ್ವಕರ್ಮನವರು, ಇದು ಗೌಡ ಜಾತಿಯವರು, ಇದು ಪೂಜಾರಿಯವರು, ಅವರು ಮರಾಠಿಯವರು ಅಥವಾ ಬ್ರಾಹ್ಮಣರು ಅನ್ನತಕ್ಕಂಥ ಯೋಚನೆಯಲ್ಲಿ ಹೋಗಲಿಲ್ಲ. ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ನೋವಾದಾಗ ಆ ನೋವು ನನ್ನದು ಅನ್ನತಕ್ಕಂಥ ರೀತಿಯಲ್ಲಿ ನಾನು ಹೋಗಿದ್ದೇನೆ ಹೊರತು ಯಾರು ಅಪೇಕ್ಷೆ ಪಟ್ಟು ಯಾವುದೇ ಸಂದರ್ಭದಲ್ಲಿ ನಾನು ಹೋಗಲಿಲ್ಲ. ಆ ಕೊನೆಗೆ ಆಗುವಾಗ ಅವರ ತಾಯಿ, ಸಂತ್ರಸ್ತೆಯ ತಾಯಿ ನಮಗೆ ಫೋನ್ ಮಾಡ್ತಾರೆ, ನಮಗೆ ನ್ಯಾಯ ಸಿಗಲಿಲ್ಲ, ಶಾಸಕರು ರಾಜ್ಯ ಪಂಚಾಯತಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ್ರು, ನಮಗೆ ನ್ಯಾಯ ಸಿಗಲಿಲ್ಲ, ಸಂಘಟನೆಯವರು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದೆ ಮಾಡಿದ್ರು, ನಮಗೆ ನ್ಯಾಯ ಸಿಗಲಿಲ್ಲ. ನಾನು ತಾಯಿ ಹತ್ರ ಹೇಳಿದೆ, ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಸಮರ್ಥನಾಗಿ ಈ ಕ್ಷೇತ್ರದ ಮುನ್ನಡೆಸತಕ್ಕಂತಹ ರಾಜಕಾರಣಿ ಒಬ್ಬ ಇದನ್ನ ಮುಗಿಸ್ತಾರೆ ಅಂತೇಳಿ, ಆದರೆ ಅದನ್ನು ಎಲ್ಲರೂ ಕೂಡ ಒಪ್ತಾ ಇದ್ರು. ಅದಕ್ಕೋಸ್ಕರ ನಮಗೆ ಗೊತ್ತಿರಲಿಲ್ಲ ಈ ರೀತಿಯ ವಿಚಾರಗಳು ನಿಮಗೆ ನಡೆದಿರತಕ್ಕಂಥದ್ದು, ನನ್ನ ಗಮನಕ್ಕೆ ತರಲಿಲ್ಲ. ಅದಕ್ಕೋಸ್ಕರ ನನಗೆ ಆಗಿರತಕ್ಕಂತಹ ಘಟನೆಗೆ ನನಗೆ ಅತ್ಯಂತ ನೋವಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಕಾರಣ ಇಷ್ಟೇ, ಅವರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳ ಎಡೆಯಲ್ಲಿ ನಾನು ಹೋಗುವಂಥದ್ದು ಸರಿಯಲ್ಲ. ಸಂಘಟನೆ ಅಥವಾ ಶಾಸಕರು ಮುಗಿಸಿದ್ರೆ ಅದು ಎಲ್ಲದಕ್ಕೂ ಕೂಡ ಒಳ್ಳೆಯದು. ಆ ಎರಡೂ ಕುಟುಂಬಗಳು ಕೂಡ ಮುಂದಿನ ದಿವಸದಲ್ಲಿ ಸಂಸಾರವನ್ನ ಮಾಡಬೇಕು. ಈ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಈ ರೀತಿಯ ಕೆಟ್ಟ ವಾತಾವರಣದ ಬದುಕನ್ನು ಕಲ್ಪಿಸಬಾರ್ದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅದು ನಾಲ್ಕು ಗೋಡೆಗಳ ನಡುವೆ ಆಗಬೇಕು ಅನ್ನುವಂತಹ ಮಾನಸಿಕತೆ ನಂದಿತ್ತು ಹೊರತು ನಾನು ಬೇರೆ ಯಾವುದೇ ಕಾರಣಕ್ಕೋಸ್ಕರ ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡತಕ್ಕಂಥ ನೂರಾರು ಸಂಗತಿಗಳು ನಡೆದಿರುವಂಥದ್ದು ನನಗೆ ಅತ್ಯಂತ ನೋವನ್ನು ತಂದಿದೆ. ಇವತ್ತು ಬೆಳಗಿನಿಂದ ಆಗ್ತಾ ಇದೆ. ಪ್ರಜ್ವಲ್ ಘಾಟೆ ಅನ್ನತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕ, ಅವನು ಆ ಹುಡುಗನನ್ನ, ಆರೋಪಿಯನ್ನ ತಗೊಂಡು ಕಾರಿನಲ್ಲಿ ಹೋಗಿ ಅವನನ್ನ ಅಪಹರಣ ಮಾಡಿ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನೂರಾರು ಹೇಳಿಕೆಗಳನ್ನು ಮಾಧ್ಯಮಗಳ ಮುಖಾಂತರ ಬಿತ್ತರಿಸತಕ್ಕಂಥ ಸನ್ನಿವೇಶ ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಎಳೆದು ತಂದು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಹೊರತು ಒಬ್ಬ ಅಮಾಯಕನ ತೇಜೋವಧೆಯನ್ನ ಮಾಡಿ ಯಾವುದು TRPಗೋಸ್ಕರ ಯಾವುದನ್ನು ಕೂಡ ನಾನು ಮಾಡಬಲ್ಲೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪತ್ರಿಕಾ ಧರ್ಮವನ್ನು ಬಿಟ್ಟು ಬದುಕುವಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ನಮಗೆ ಅತ್ಯಂತ ನೋವನ್ನು ತಂದಿದೆ. ನಾವು ಕೂಡ ಸಾಮಾಜಿಕ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿದವರು, ಆದರೆ ಯಾವತ್ತೂ ಕೂಡ ಪರಿಹಾರ ಮಾಡಿದ್ದೇವೆ ಅನ್ನತಕ್ಕಂಥ ಅಹಂಕಾರದ ಜೊತೆಗೆ ಒಂದೇ ಒಂದು ಮಾತನ್ನು ನಾವು ಹೇಳಲಿಲ್ಲ. ಆದರೆ ಇವತ್ತು ನಾನು ಮತ್ತೆ ನಿನ್ನೆ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದರು. ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ. ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ. ಆದರೆ ಇದನ್ನ ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನ ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಲ್ವಾ, ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶ್ವಕರ್ಮ ಸಮುದಾಯ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ. ರಾಜಕಾರಣಕ್ಕೋಸ್ಕರ ನಾನು ಏನೂ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ರಾಜಕಾರಣದ ಬೇರೆ, ಈ ರೀತಿಯ ದುರಂತ ಸನ್ನಿವೇಶಗಳು ಬೇರೆ. ಆದರೆ ಇವೆಲ್ಲವನ್ನ ಆ ಮಹಾಲಿಂಗೇಶ್ವರ ದೇವರು ಸರಿ ಮಾಡಿ ಕೊಡಬೇಕು. ಯಾರು ಇದನ್ನ ಆರಂಭದಲ್ಲಿ ಇದನ್ನ ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರ, ಅವರು ಮತ್ತೊಮ್ಮೆ ಇದನ್ನು ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನು ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ಜೊತೆಗೆ ಇವತ್ತು ನೀವೆಲ್ಲ ಸತ್ಯಾಸತ್ಯತೆಯ ಬಗ್ಗೆ ಸಮಾಜಕ್ಕೆ ತೋರಿಸುವವರು, ಆದರೆ ವಾಸ್ತವವನ್ನು ಅರಿತುಕೊಂಡು ಈ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೀವು ಕೂಡ ಈ ಕ್ಷೇತ್ರದ ಶಾಸಕರಿಗೆ ಒಂದಷ್ಟು ಸಲಹೆಗಳನ್ನು ಕೊಡಬೇಕು. ಅವರು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ
ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಎಲ್ಲಿಯೂ ಕೂಡ ಆಗಬಾರದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು. ಯಾರು ಕೂಡ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳದೆ ದ್ವೇಷ ಅಸೂಯೆಯನ್ನು ಈ ಸಂದರ್ಭದಲ್ಲಿ ತೋರಿಸದೆ ಯಾವ ಮನೆಯೊಳಗೆ ನಡೆದಿರತಕ್ಕಂಥ ಘಟನೆಯನ್ನು ಆ ರಸ್ತೆಯಲ್ಲಿ ತೋರಿಸತಕ್ಕಂಥ ಮಾನಸಿಕತೆ ಇದೆ ಅಲ್ವಾ, ಅವೆಲ್ಲವನ್ನ ಬಿಟ್ಟು ಇದು ನನ್ನ ಮನೆಯಲ್ಲಿ ಆದರೆ ನಾನು ಯಾವ ಮನಸ್ಸಿನಲ್ಲಿ ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದನ್ನು ಅರಿತುಕೊಂಡು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯದ ಜೊತೆಗೆ ನಾನಿದ್ದೇನೆ, ಇಡೀ ಹಿಂದೂ ಸಮಾಜದ ಜೊತೆಗೆ ನಾನಿದ್ದೇನೆ. ಅವರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ ನಾನು ಮತ್ತೆ ಆಗ ಕೂಡ ಉಲ್ಲೇಖವನ್ನು ಮಾಡಿದೆ. ಪೊಲೀಸ್ ಇಲಾಖೆ ಮತ್ತೆ ಆಗ್ರಹವನ್ನು ನಾನು ಪಡಿಸ್ತಾ ಇದ್ದೇನೆ, ಆರೋಪಿಯನ್ನು ಬಂಧನ ಮಾಡಿ ಕಾನೂನಿಗೆ ಗೌರವವನ್ನು ಕೊಡಿ. ಯಾವ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗಿರತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡಿ. ಯಾರು ಆರೋಪಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗಲಿ, ಆ ತಾಯಿಗೆ ಬದುಕು ಕರುಣಿಸಲಿ. ಆ ಎರಡೂ ಸಂಸಾರಗಳು ಸುಖ ಸಂತೋಷ ನೆಮ್ಮದಿಯಿಂದ ಬದುಕಿ ಆ ಅಮಾಯಕಲಾಗಿರ್ತಕ್ಕಂಥ ಆ ಮಗುವಿಗೆ ಆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಕಾಳಜಿ ಮತ್ತು ಆ ಯೋಚನೆಯನ್ನು ಎರಡೂ ಕುಟುಂಬಗಳು ಮಾಡಲಿ ಅನ್ನತಕ್ಕಂಥ ಆಶಯ ನಮ್ಮದಿದೆ. ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಲ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಹಜವಾಗಿ ಒಂದು ಕೇಳಿ ಬರುತ್ತಿರುವಂಥದ್ದು ಮಾತು, ಈಗ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಅರುಣ್ ಗೊತ್ತಿಲ್ಲ ಅವರು ತಕ್ಷಣ ಸ್ಪಂದಿಸ್ತಾರೆ, ಹೋರಾಟಕ್ಕೆ ಇದ್ದಾರೆ. ಈ ವಿಚಾರದಲ್ಲಿ ಮೃದು ಧೋರಣೆ ತೋರಿದ್ದಾರೆ ಅನ್ನುವಂಥದ್ದು ಆರೋಪ. ಖಂಡಿತ ಇದು 100ಕ್ಕೆ ಮಾಲಿಂಗೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಇದು 100ಕ್ಕೆ 100 ಸುಳ್ಳು. ಈ ಪಂಚಾಯತಿಗೆ ಆಗಿರತಕ್ಕಂಥ ಮತ್ತು ಕೊನೆಯ ದಿನದಲ್ಲಿ ಆಗಿರತಕ್ಕಂತಹ ಮಾತುಕತೆಗಳು ನನಗೆ 100ಕ್ಕೆ 100 ನನಗೆ ಅದು ಗೊತ್ತಿರಲಿಲ್ಲ. ಅದು ಆದ ನಂತರ ಮರುದಿವಸ ಆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದನ್ನು ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದ್ದೆ. ಆದರೆ ಯಾವುದು ವಿಷಯಗಳು ಗೊತ್ತಿಲ್ಲದೆ ವಿಶೇಷವಾಗಿ ಮತ್ತು ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿ ಅದನ್ನೊಂದು ಕೈ ಹಾಕತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಉಳಿದವರು ಹೋದರೆ ಅದು ಬೇರೆ ರೀತಿಯ ವಾತಾವರಣಗಳು ಬರ್ತದೆ, ಇನ್ನು ರಾಜಕೀಯ ಅದಕ್ಕೂ ಕೂಡ ಬರ್ತದೆ ಅನ್ನತಕ್ಕಂಥ ಯೋಚನೆಯ ನಡುವೆ ಅದಕ್ಕೆ ನನಗೆ ತಿಳಿಲಿಲ್ವಾ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಯಾರೋ ಇಷ್ಟವರೆಗೆ ನಡೆದ ಯಾವುದೇ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ವಿಷಯ ಗೊತ್ತಾದರೆ ನಾನು ಅವರು ಹೇಳಬೇಕಂತೇಳಿಲ್ಲ, ನಾನೇ ಹೋಗಿದ್ದೇನೆ. ನಿನ್ನೆ ಪಡ್ನೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಕೂಡ ಯಾರು ನಮಗೆ ಬಂದು ಯಾರೂ ಹೇಳಲಿಲ್ಲ, ಆದರೆ ನಾವು ಹೋದೆವು. ಮರುದಿವಸ ಇಲಾಖೆಯ ಮುಖಾಂತರ ಕೋಂಬಿಂಗನ್ನು ಮಾಡಿಸಿದೆವು. ಆದರೆ ಇವತ್ತು ನಮಗೆ ಸಮಾಧಾನ ಇದೆ. ಆ ತಾಯಿಯ ಮಗುವಿಗೆ ಒಂದು ನಾವು ಕೂಡ ಅವರು ಅಪಹರಣ ಆಗತಕ್ಕಂಥ ಅವರು ತಪ್ಪಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಸಮಾಧಾನ ನಮ್ಮ ಜೊತೆಗಿದೆ. ಅವಳು ಹುಡುಗಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದಾಳೆ, ಅವರನ್ನು ಕರೆತರತಕ್ಕಂಥ ವ್ಯವಸ್ಥೆ ಇವತ್ತು ಇಲಾಖೆಯ ಮುಖಾಂತರ ಆಗ್ತಾ ಇದೆ. ಇನ್ನೊಂದು ಪ್ರಶ್ನೆ, ಈ ಸಂತ್ರಸ್ತೆ ಮನೆಗೆ ಇನ್ನೂ ಗೊತ್ತಿಲ್ಲ, ಅವರು ಯಾಕೆ ಭೇಟಿ ಕೊಟ್ಟಿಲ್ಲ? ಈ ರೀತಿಯ ಆಪಾದನೆಗಳು ನಾನು ಈಗ ಸ್ಪಷ್ಟಪಡಿಸಿದೆ. ನನಗೆ ಯಾವುದೇ ಘಟನೆಗಳು ನಡೆದಿರುವಂಥದ್ದು ಮತ್ತು ಕೊನೆಯ ಹಂತಕ್ಕೆ ಹೋಗಿರುವಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು ನಾನು ಆ ತಾಯಿ ಹತ್ರ ಅವರು ಫೋನ್ ಮಾಡಿದ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರು ಆ ಎರಡೂ ವ್ಯವಸ್ಥೆಗಳು ಯಾವ ರೀತಿಯ ಮಾತುಕತೆಗಳು ನಡೆದಿದೆ ಅದು ಖಂಡಿತ ಅದು ಇತ್ಯರ್ಥ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನೀವು ಅವರ ಜೊತೆ ಸಂಪರ್ಕದಲ್ಲಿರಿ ಅನ್ನತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ. ನಾನು ಯಾವತ್ತೂ ಕೂಡ ಆ ಕುಟುಂಬದ ಜೊತೆಗೆ ಇದ್ದೇನೆ ಮತ್ತು ಮುಂದಿನ ದಿವಸದಲ್ಲಿ ಅನಿವಾರ್ಯ ಆದಾಗ ನಾನು ಅವರಿಗೆ ಹೋಗಿ ಅವರಿಗೆ ಸಹಕಾರ ಏನು ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ ಅದನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ. ಯಾವುದೇ ಘಟನೆ ಆದರೂ ತಕ್ಷಣ ಗೊತ್ತಿಲ್ಲ ನೋಡಿ, ಇದು ಎರಡು ಕುಟುಂಬದ ಒಳಗೆ ನಡೆದಿರತಕ್ಕಂತಹ ಮ್ಯೂಚುವಲ್ ಆಗಿರತಕ್ಕಂತಹ ಘಟನೆಗಳು. ಈ ಘಟನೆಗಳು 4 ಚೌಕಟ್ಟಿನ ಒಳಗೆ ಮುಗಿದ್ರೆ ಎಲ್ಲವೂ ಒಳ್ಳೆಯದು ಅನ್ನುವಂಥ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವಂಥದ್ದು ನಿಮಗೆ ಗೊತ್ತಿರಬಹುದು. ಆದರೆ ಅದನ್ನು ಸಾರ್ವಜನಿಕವಾಗಿ ಯಾವ ಕುಟುಂಬದವರು ಕೂಡ ಹೇಳುವಂತಹ ಆ ಸಂದರ್ಭ ಅಲ್ಲ. ಅದಕ್ಕೋಸ್ಕರ ಅದನ್ನು ಮುಚ್ಚಿಟ್ಟು ಅದನ್ನು ಬಗೆಹರಿಸ್ತೇವೆ ಅನ್ನತಕ್ಕಂಥ ಯೋಚನೆ ಅವರಲ್ಲಿ ಇರತಕ್ಕಂಥ ಪರಿಣಾಮದಿಂದ ನಮಗೆ ಗೊತ್ತಾಗಲಿಲ್ಲ. ಪರ್ಸನಲ್ ನಮಗೆ ಗೊತ್ತಿರಬೇಕಲ್ಲ, ಅವರು ಮಾತುಕತೆಯನ್ನು ನಡೆಸಿದ್ದಾರೆ, ಕೊನೆಯ ಸಂದರ್ಭದಲ್ಲಿ ಮದುವೆಗೆ ಒಪ್ಪಲಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರಬೇಕಲ್ವಾ. ನಮಗೆ ಯಾರು ಇದರ ಬಗ್ಗೆ ಆಗಲಿಲ್ಲ. ಇದು ಎರಡು ಕುಟುಂಬದ ನಡುವೆ ನಡೆದಿರತಕ್ಕಂಥ ಘಟನೆಯ ಪರಿಣಾಮಕ್ಕೋಸ್ಕರ ಇದು ಹೊರಗೆ ಹೋಗಬಾರ್ದು, ಆ ಎರಡೂ ಕುಟುಂಬಗಳು ಬೀದಿ ಪಾಲಾಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಯಾರಿಗೆ ಹೇಳಿರ್ಲಿಕ್ಕಿಲ್ಲ. ಯಾರು ಆ ಎರಡೂ ಕುಟುಂಬವನ್ನು ಮಾತುಕತೆ ಮಾಡಿದ್ದಾರೆ ಅವರಿಗನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಿರ್ಲಿಕ್ಕಿಲ್ಲ, ಅವರ ಸಮಾಜದವರಿಗೂ ಕೂಡ ಗೊತ್ತಿರಲಿಲ್ಲ. ಪ್ರತಿಭಟನೆ ಅವರು ಪ್ರಶ್ನೆ ಹಾಕಿದ್ದಾರೆ, ಗೊತ್ತಿಲ್ಲದೆ ಎಲ್ಲಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ.
ನಾನು ಮತ್ತೆ ಮತ್ತೆ ಆ ಸಂಘಟನೆಯನ್ನು ಹೇಳ್ತಾ ಇರುವಂಥದ್ದು. ಅನೇಕ ವರ್ಷಗಳಿಂದ ಜಿಹಾದಿ ಪ್ರವೃತ್ತಿಯ ಮುಖಾಂತರ ಸಮಾಜದಲ್ಲಿ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡತಕ್ಕಂಥ ಮತ್ತು ಸಮಾಜದಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡತಕ್ಕಂಥ ಸಂಘಟನೆ ಅದು ಅನ್ನುವಂಥದ್ದು. ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿರುವಂಥದ್ದು. ಮೊನ್ನೆ ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ಯಾರಿರುವಂಥದ್ದು ಅಂತೇಳಿ ನಿಮ್ಗೆ ಗೊತ್ತಿದೆ. ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆಯ ಸಂದರ್ಭದಲ್ಲಿ ಯಾರಿರುವಂಥದ್ದು ಅಂತೇಳಿ ನಮ್ಗೆ ಗೊತ್ತಿದೆ. ಅವರಿಗೆ ಇದೇ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಆ ವಿಚಾರವನ್ನು ಬಿಟ್ಟು ಬೇರೆ ಮಾತನ್ನು ಮಾಡಿದ್ದಾರೆ. ಅವರು ಯಾರ ಮೇಲೆ ಒತ್ತಡವನ್ನು ತರಬೇಕಾಗಿತ್ತು? ಯಾರು ಇದನ್ನು ಸಮಾಲೋಚನೆಯನ್ನು ಮಾಡಿದ್ದಾರೆ ಅವರನ್ನೇ ಪ್ರಶ್ನೆ ಮಾಡಬೇಕಾಗಿತ್ತು. ನೀವು ಎಲ್ಲಿದ್ದೀರಿ ಅಂತೇಳಿ. ಯಾರು ಆರೋಪಿಯನ್ನು ಬಂಧನ ಮಾಡಲಿಲ್ಲ ಆ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಇಲಾಖೆಯವರು ಮಲಗಿದ್ದಾರೆ ಅಂತೇಳಿ. ಯಾವುದೋ ಸಂಬಂಧ ಇಲ್ಲದಂಥ ವ್ಯಕ್ತಿಗಳನ್ನು ನೀವೆಲ್ಲಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದರೆ, ನೀನು ಎಲ್ಲಿದ್ದೀಯ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದರೆ ಸಮಾಜ ಉತ್ತರ ಕೊಡುತ್ತೆ. ನಮಗೆ ಕೂಡ ಈ ರೀತಿಯ ವ್ಯವಸ್ಥೆಗಳಾದಾಗ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ನಮಗಿದೆ. ಯಾರು ಮತ್ತೆ ಗಾಜಿನ ಮನೆಯೊಳಗೆ ನಿಂತು ಕಲ್ಲು ಬಿಸಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಯಾರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಹಿಂದೆ ಹಾರಿಸಿದ್ದಾರೆ, ಮುಂದೆ ಹಾರಿಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಮುಂದಿನ ದಿವಸದಲ್ಲಿ ಅವರಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸ ಹಿಂದೂ ಸಮಾಜ ಮಾಡುತ್ತೆ. ಈಗ ಈ ಮಾತುಕತೆಯಲ್ಲಿ ಶಾಸಕರ ವೈಫಲ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ವೈಫಲ್ಯವ ಸಾಫಲ್ಯತೆಯ ಅನ್ನುವಂಥದ್ದನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅವರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು, ಅವರ ಯೋಚನೆಯು ಕೂಡ ಎರಡೂ ಕುಟುಂಬ ಒಂದಾಗಬೇಕು ಅನ್ನುವಂಥ ಯೋಚನೆಯಲ್ಲಿ ಆ ಮಾತುಕತೆಗಳು ನಡೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ಅವರ ವೈಫಲ್ಯವ ಅಥವಾ ಅವರ ಅಂತೇಳಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಅದನ್ನು ಆರಂಭ ಮಾಡಿದ್ದಾರೆ, ಒಂದು ಅಂತ್ಯಕ್ಕೆ ತಲುಪಿಸಬೇಕಲ್ವಾ. ಅದನ್ನೇ ನಾನು ಸ್ಪಷ್ಟಪಡಿಸುವಂಥದ್ದು. ಅದನ್ನೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದರ ವೈಫಲ್ಯವ ಅಥವಾ ಇನ್ಯಾವುದು ಆ ಯಾವುದೇ ಮಾತನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಸಂತ್ರಸ್ತೆ ತಾಯಿ ಮಾತಾಡೋದಿಲ್ಲ. ನಾನು ಎಲ್ಲ ಹಿಂದೂ ಸಂಘಟನೆ ಮುಖಂಡರ ಜೊತೆ ಮಾತಾಡಿದ್ದೆ, ನನಗೆ ನ್ಯಾಯ ಸಿಗಲಿಲ್ಲ. ಹಾಗಾಗಿ ನನ್ನ ನ್ಯಾಯದ ಪರವಾದ ಯಾರು ಹೋರಾಟ ಮಾಡ್ತಾರೆ ಅವ್ರ ಜೊತೆ ಹೋಗಿದ್ದೇನೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ SDP ಹೋರಾಟ ಅದು ತಪ್ಪು ಅಂತ ನಾನು ಭಾವಿಸಿದ್ದೇನೆ. ಯಾರು ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿರತಕ್ಕಂಥ ನೂರಾರು ಘಟನೆಗಳು ನಿಮ್ಮ ಮುಂದಿದೆ. ಅವತ್ತು ಬೆಳಿಗ್ಗೆ ವಿಶ್ವಕರ್ಮ ಸಮುದಾಯದ ಜಿಲ್ಲಾ ಪದಾಧಿಕಾರಿಗಳು ವಿಶ್ವಕರ್ಮ ಭವನದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಈ ತಾಯಿಗೆ ನ್ಯಾಯವನ್ನು ಕೊಡ್ತೇನೆ ಹೇಳಿದ್ದಾರೆ. ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದೂ ಹೇಳಿಯೂ ಕೂಡ ಈ ರೀತಿಯ ಮತೀಯವಾದಿಗಳು ನಡೆಸಿರತಕ್ಕಂಥ ಹೋರಾಟಕ್ಕೆ ಯಾಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೀವು ಅವರಲ್ಲೇ ಪ್ರಶ್ನೆ ಮಾಡಬೇಕಷ್ಟೇ. ಅದಕ್ಕೆ ನ್ಯಾಯ ಹಿಂದೂ ಸಮಾಜಕ್ಕೆ ಆಗಿರತಕ್ಕಂತಹ ನೋವು ಅಥವಾ ಅನ್ಯಾಯಗಳಿಗೆ ಹಿಂದೂ ಸಮಾಜದಲ್ಲಿ ಪರಿಹಾರ ಆಗ್ತದೆ ಹೊರತು ಇನ್ನಿತರ ಯಾವುದೇ ಸಮಾಜದಿಂದ ಅಪೇಕ್ಷೆಯನ್ನು ಪಟ್ಟಿಲ್ಲ. ಅದು ಮುಂದಿನ ದಿವಸದಲ್ಲಿ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಆರೋಪಿ ಬಂಧನಕ್ಕೆ ಸಂಬಂಧಿಸಿ ಪೊಲೀಸ್ ಇಲಾಖೆಗೆ ಹೋಗಿ ಒತ್ತಡ ಇರುವಂತೆ ನಾನು ಈಗ ಬೆಳಿಗ್ಗೆ ಕೂಡ ಮಾತಾಡಿದ್ದೇನೆ. ಆರೋಪಿಗಳನ್ನು ಬಂಧನ ಮಾಡಬೇಕು. ನೂರಾರು ಘಟನೆಗಳು ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗಿರತಕ್ಕಂಥ ವಾತಾವರಣಗಳು ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ತಕ್ಷಣ ಬಂಧನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು DYSP ಅವರಿಗೆ, ಇವರಿಗೆ ಸುನೀಲ್ ಕುಮಾರ್ ಅವರಿಗೆ, ಇಲಾಖಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಮಾಡಿದ್ದೇನೆ. ಅವರು ಪೊಲೀಸ್ ಇಲಾಖೆಯು ಬಂಧನ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ನಾವೆಲ್ಲರೂ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಇಟ್ಟವರು. ಎಲ್ಲ ಪ್ರಕರಣದಲ್ಲಿಯೂ ಕೂಡ ಒಂದಷ್ಟು ದಿವಸಗಳ ವ್ಯತ್ಯಾಸಗಳಾಗಿರ್ಬೋದು. ಎಲ್ಲ ಪ್ರಕರಣವನ್ನು ಕೂಡ ಭೇದಿಸುವಂಥ ವ್ಯವಸ್ಥೆ ಇಲಾಖೆ ಮಾಡಿದೆ. ಅದು ಇದನ್ನು ಕೂಡ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಆರೋಪಿ ಅಂತ ಹೇಳಲಾಗಿರುವ ಯುವಕ BJP ಮುಖಂಡರ ಪುತ್ರ. ನೀವು ಅವರ ತಂದೆ ಜೊತೆ ಯಾವ ಕುಟುಂಬದವರು ಕೂಡ ನನ್ನನ್ನು ಸಂಪರ್ಕ ಮಾಡಲಿಲ್ಲ. ನನ್ನ ಹತ್ರ ಯಾವುದೂ ಹೇಳಲಿಲ್ಲ. ಎಲ್ಲವೂ ಮೀರಿದ ನಂತರ, ಕಾಲ ಮೀರಿದ ನಂತರ ಆಗಿರತಕ್ಕಂಥ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೌರವವಿಟ್ಟು ಇವತ್ತು ಕೇಸು ದಾಖಲನ್ನು ಮಾಡಿದ್ದಾರೆ ಸಂತ್ರಸ್ತೆ ಕುಟುಂಬದವರು. ಅದಕ್ಕೋಸ್ಕರ ನ್ಯಾಯಾಲಯದಲ್ಲಿ ನ್ಯಾಯ 100ಕ್ಕೆ 100 ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಆಗಿರತಕ್ಕಂಥ ಘಟನೆಗಳು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಪುತ್ತೂರಿನಲ್ಲಿ ಆಗದಿರಲಿ ಅಂತಕ್ಕಂಥ ಆಶಯ ಮಾತ್ರ ನನ್ನದಿದೆ. ಖಂಡಿತ ಮಾಧ್ಯಮದವರು ಅವರಿಗೆ ಸ್ವಾತಂತ್ರ್ಯ ಇದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಸುಳ್ಳು ಕೆಲಸಗಳನ್ನು, ಸುಳ್ಳು ಆರೋಪಗಳನ್ನು ಅಮಾಯಕರ ಮೇಲೆ ಮಾಡುವಂಥದ್ದು, ಪ್ರಸಾರ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಮಾಡುವಂಥದ್ದು ತಪ್ಪು.
ಅದಕ್ಕೋಸ್ಕರ ಅವರು ಪ್ರಜ್ವಲ್ ಘಾಟೆಯವರು ಬೇರೆ ಎಲ್ಲ ಹೊರಗಡೆ ಇದ್ದಾರೆ. ಅವರು ಬಂದ ನಂತರ ಅದಕ್ಕೆ ಕಾನೂನು ತಜ್ಞರ ಜೊತೆಗೆ